ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನನಗೆ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ, ಅದಕ್ಕೆ ವಾಯ್ಸಲ್ಲಿ ಏನಾದರೂ ಚೇಂಜಸ್ ಆದರೆ ಅಡ್ಜಸ್ಟ್ ಮಾಡಿಕೊಡಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಏನಪ್ಪ ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದಾಳೆ ಅಂತ ನೋಡ್ತಿದ್ದೀರಾ? ನಾನಿವತ್ತು ಲಾಲ್ಬಾಗ್ ಫ್ಲವರ್ ಶೋಗೆ ಹೋಗ್ತಿದ್ದೀನಿ. ಹಾಗೆ ನನ್ನ ಫ್ರೆಂಡ್ಸ್ ಕೂಡ ಲಾಲ್ಬಾಗ್ ಹತ್ರನೇ ಜಾಯ್ನ್ ಆಗ್ತಾರೆ. ನಾನು ಹೋಗ್ತಿರೋದು ವಯಾ ಮೆಟ್ರೋ ರೂಟ್ ಆ್ಯಂಡ್ ನಾನು ಹೋಗಿದ್ದು ಲಾಸ್ಟ್ ಸ್ಯಾಟರ್ಡೇ. ಸೊ ವೀಕೆಂಡ್ ಆಗಿದ್ರಿಂದ ಆನ್ ರೋಡ್ ಟ್ರಾಫಿಕ್ ಇರುತ್ತೆ ಅಂತ ಮೆಟ್ರೋದಲ್ಲೇ ಹೋಗೋಣ ಅಂತ ಬಂದೆ. ಲಾಲ್ಬಾಗ್ ಹೋಗಬೇಕು ಅಂದರೆ ಗ್ರೀನ್ ಲೈನ್ ಮೆಟ್ರೋದಲ್ಲಿ ಡೈರೆಕ್ಟ್ ಲಾಲ್ಬಾಗ್ ಸ್ಟಾಪ್ ಇದೆ, ಇಲ್ಲ ಅಂದರೆ ಮೆಜೆಸ್ಟಿಕ್ನಲ್ಲಿ ಚೇಂಜ್ ಓವರ್ ಮಾಡ್ಕೊಳ್ಬೋದು. ಇನ್ನು ಬಸ್ ರೂಟ್ ನೋಡೋದಾದರೆ ವಯಾ ಮೆಜೆಸ್ಟಿಕ್ ಪ್ಲಾಟ್ಫಾರ್ಮ್ ನಂಬರ್ 12ನಲ್ಲಿ 215 ಸೀರೀಸ್ ಬಸ್ಸಸ್ ಎಲ್ಲ ಲಾಲ್ಬಾಗ್ ಹೋಗುತ್ತೆ ಆ್ಯಂಡ್ KR ಮಾರ್ಕೆಟಿಂದ ಕೂಡ ಬಸ್ಸಸ್ ಅವೈಲಬಿಲಿಟಿ ಇದೆ. ಸೊ ನೋಡಿ, ಲಾಲ್ಬಾಗ್ ಮೇನ್ ಗೇಟ್ ಹತ್ರ ರೀಚ್ ಆಗಿದ್ದೀನಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ ಕೂಡ ಎಲ್ಲ ಬಂದರು. ಟಿಕೆಟ್ ಬಗ್ಗೆ ಹೇಳಬೇಕು ಅಂದರೆ ವೀಕ್ ಡೇಸ್ನಲ್ಲಿ ಅಡಲ್ಟ್ಸ್ಗೆ 80 ರೂಪೀಸ್, ವೀಕೆಂಡ್ಸ್ನಲ್ಲಿ 100 ರೂಪೀಸ್ ಆ್ಯಂಡ್ ಚಿಲ್ಡ್ರನ್ಗೆ 30 ರೂಪೀಸ್. ಈ ಶೋ ಬಂದು ಆಗಸ್ಟ್ 16th ಆಗಸ್ಟ್ 17th ಇದೆ ಆ್ಯಂಡ್ ಟೈಮಿಂಗ್ಸ್ ನೋಡೋದಾದರೆ ಬೆಳಗ್ಗೆ 7 ಗಂಟೆಯಿಂದ ಈವ್ನಿಂಗ್ 7 ಗಂಟೆವರೆಗೂ ಇರುತ್ತೆ. ಒಳಗಡೆ ಎಂಟ್ರಿ ಆಗಿದ ತಕ್ಷಣವೇ ಈ ಪಾಟ್ಸ್ ಪ್ಲೇಸಿಂಗ್ ಫ್ಲವರ್ ಡೆಕೋರೇಷನ್ನ ನೋಡಿದ್ವಿ. ಆ ಫ್ರೆಶ್ ಫ್ಲವರ್ಸ್ ನೋಡಿ ಎಂಟ್ರಿನಲ್ಲೇ ಎಕ್ಸೈಟೆಡ್ ಆದ್ವಿ ನಾವು. ಹಾಗೆ ಮುಂದೆ ಹೋಗ್ತಾ HMD ಕ್ಲಾಕ್ ಸ್ಪಾಟ್ ರೀಚ್ ಆದ್ವಿ. ಸರೌಂಡಿಂಗ್ಸ್ ಕಂಪ್ಲೀಟ್ಲಿ ಚೆಂಡು ಹೂವು ಮತ್ತು ಸುತ್ತ ಸನ್ಫ್ಲವರ್ಸ್ನ ಪ್ಲ್ಯಾನ್ ಮಾಡಿದ್ರು. ತುಂಬ ಚೆನ್ನಾಗಿತ್ತು ನೋಡೋಕೆ. ಎಷ್ಟೊಂದು ಜನ ಈ ಸನ್ಫ್ಲವರ್ಸ್ ನೋಡೋಕೆ ಅಂತಲೇ ಬರ್ತಾರೆ. ಪರ್ಟಿಕ್ಯುಲರ್ಲಿ ಮಿನಿ ಗುಂಡಲ್ಪೇಟೆ ಅಂತಲೇ ಫೀಲ್ ಆಗುತ್ತೆ ಇದು. ಒಂದು ಲೇನ್ನಲ್ಲಿ ಪೆಟಲ್ಸ್ ಎಲ್ಲ ಕಿತ್ತಾಕ್ಬಿಟ್ಟಿದ್ರು. ಸೊ ಪ್ಲೀಸ್, ಇಟ್ಸ್ ಅ ರಿಕ್ವೆಸ್ಟ್, ಯಾರು ಈ ರೀತಿ ಮಾಡಬೇಡಿ. ಅಲ್ಲಿಂದ ಮುಂದೆ ಬಂದರೆ ನಮ್ಮ ಸಿಟಿ ಫೌಂಡರ್ ಆದ ಕೆಂಪೇಗೌಡ ಅವರ ಸ್ಟ್ಯಾಚ್ಯೂ ಇದೆ. ಅಲ್ಲಿ ಕೂಡ ನೋಡಿ ಎಷ್ಟು ಚೆನ್ನಾಗಿ ಫ್ಲವರ್ ಪ್ಯಾಂಟ್ಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ. ಅದರ ಲೆಫ್ಟ್ ಸೈಡ್ಗೆ ಈ ಬ್ಯೂಟಿಫುಲ್ ಆಗಿರೋ ಒಂದು ಲೇನ್ ಇದೆ ನೋಡಿ. ನಾನು ಅಲ್ಲಿ ಕ್ಯೂಟ್ ಆಗಿರೋ ಫೇರಿನ ನೋಡಿದೆ, ಎಷ್ಟು ಮುದ್ದಾಗಿದ್ಲು ಪಾಪು ಅಲ್ವಾ. ಹಾಲಿವುಡ್ ಡಿಸ್ನಿ ಮೂವೀಸ್ನಲ್ಲೆಲ್ಲ ಫೇರಿ ಲ್ಯಾಂಡ್ ಥರ ತೋರಿಸ್ತಾರಲ್ಲ, ಆ ರೀತಿ ಇತ್ತು ನೋಡಿ. ನಾವೆಲ್ಲ ಫುಲ್ ಎಕ್ಸೈಟೆಡ್ ಆಗಿದ್ವಿ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಅಲ್ಲಿಂದ ನೇರವಾಗಿ ಗ್ಲಾಸ್ ಹೌಸ್ ಹತ್ರ ಬಂದ್ವಿ. ಅದರ ಎಂಟ್ರಿನಲ್ಲೇ ಬ್ಯೂಟಿಫುಲ್ ಆಗಿರೋ ಫೌಂಟೇನ್ ಇದೆ. ಎಲ್ಲ ಅಲ್ಲೇ ಫೋಟೋಸ್ ತಗೊಳ್ತಾ ಇದ್ರು, ಚೆನ್ನಾಗಿತ್ತು ನೋಡೋಕೆ. ಹಾಗೆ ಮುಂದೆ ಬಂದ್ವಿ. ಫಸ್ಟು ಗ್ಲಾಸ್ ಹೌಸ್ ಒಳಗೆ ಹೋಗಿ ಎಲ್ಲ ನೋಡ್ಕೊಂಡು ಬಂದು ಆಮೇಲೆ ಹೊರಗಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೋಗ್ತಿದ್ದಂಗೆ ಕ್ಯೂ ನೋಡಿನೇ ಭಯ ಆಗೋಯ್ತು ನಮಗೆ. ಖಂಡಿತ ಇವತ್ತು ಹೋಗ್ತೀವಾ ಅಂತ, ಬಟ್ ಸ್ಟಿಲ್ ಬಂದಿದ್ದೀವಲ್ವಾ ಫ್ಲವರ್ ಶೋ ನೋಡೋಕೆ ಅಂತಾನೆ, ಸೊ ಹೋಗಲೇಬೇಕು ಅಂತ ಹೊರಟ್ವಿ ಕ್ಯೂನಲ್ಲಿ ನಿಲ್ಲೋಣ ಅಂತ. ಹಾಗೆ ಅಲ್ಲೇ ಲೆಫ್ಟ್ ಸೈಡ್ಗೆ ಐ ಲವ್ ಲಾಲ್ಬಾಗ್ ಅಂತ ಇದೆ. ಎಲ್ಲ ಫೋಟೋಸ್ ತಗೊಳ್ತಾ ಇದ್ರು. ಸೊ ನಾವು ತೊಗೊಂಡ್ಬಿಟ್ಟೆ ಹೋಗಿ ಕ್ಯೂನಲ್ಲಿ ನಿಲ್ಲೋಣ ಅಂತ ನಾವು ಕೂಡ ಫೋಟೋಸ್ ಕ್ಲಿಕ್ ಮಾಡ್ಕೊಂಡ್ವಿ. ಆಮೇಲೆ ಕ್ಯೂನಲ್ಲಿ ನಾವು ಜಾಯ್ನ್ ಆದ್ವಿ. ನೋಡಿ ಎಷ್ಟು ಜನ ಇದ್ದಾರೆ ಅಲ್ವಾ. ವೀಕೆಂಡ್ ಬೇರೆ ಆಗಿತ್ತಲ್ಲ, ಸೊ ತುಂಬ ಜನ ಇದ್ರು ನೋಡಿ. ಇದೇ ಗ್ಲಾಸ್ ಹೌಸ್ ಎಂಟ್ರಿ ಆಗಿದ ತಕ್ಷಣ ನಮಗೆ ಕಾಣಿಸೋದೆ ಈ ಮ್ಯಾಸಿವ್ ಆಗಿರೋ ಬೇಗೂರು ಪಂಚಲಿಂಗೇಶ್ವರ ಟೆಂಪಲ್ ಕಾಂಪ್ಲೆಕ್ಸ್ ಫ್ಲೋರಲ್ ರೆಪ್ಲಿಕಾ ನೋಡಿ. ಎವ್ರಿ ಕಾರ್ನರ್ ಟ್ರಯಾಂಗಲ್ ಶೇಪ್ನಲ್ಲಿ ಫ್ಲವರ್ಸ್ನ ಅರೇಂಜ್ ಮಾಡಿದ್ರು. ಹಾಗೆ ಈ 2020th ಇಂಡಿಪೆಂಡೆನ್ಸ್ ಡೇಗೆ ಥೀಮ್ ಬಂದು ದಿ ಗ್ಲೋರಿ ಆಫ್ ಗಂಗಾ ಎಂಪೈರ್, ಅಂದರೆ ಗಂಗಾ ಸಾಮ್ರಾಜ್ಯದ ವೈಭವ, ಅವರ ಹಿಸ್ಟ್ರಿ, ಅವರ ಆರ್ಕಿಟೆಕ್ಚರ್, ಅವರ ಕಲ್ಚರ್ ಬಗ್ಗೆ ತೋರಿಸಿದ್ದಾರೆ. ಸೆಂಟರ್ ಆಫ್ ಅಟ್ರಾಕ್ಷನ್ ಬಂದು ಈ ಬೇಗೂರು ಪಂಚಲಿಂಗೇಶ್ವರ ಫ್ಲೋರಲ್ ರೆಪ್ಲಿಕಾ. ಇದು 1300 ಇಯರ್ಸ್ ಓಲ್ಡ್ ಟೆಂಪಲ್. ಇದು 50 feet ಹೈಟ್ ಮತ್ತು 24 feet ವೈಡ್ ಇದೆ ಆ್ಯಂಡ್ ಓವರ್ ಆಲ್ 6 lakhs ಫ್ಲವರ್ಸ್ನ ಯೂಸ್ ಮಾಡಿದ್ದಾರೆ. ತುಂಬಾ ಸಕ್ಕತ್ತಾಗಿದೆ ನಿಜವಾಗ್ಲೂ ನೋಡಿ. ಇದು ನಮ್ಮ ರೈತರು ರಾಶಿ ಪೂಜೆ ಅಂತ ಮಾಡ್ತಾ ಇದ್ದಿದ್ದು. ಗಂಗಾ ಕಿಂಗ್ಡಮ್ ರೂಲಿಂಗ್ ಪೀರಿಯಡ್ನಲ್ಲಿ ಫೇಮಸ್ ಪೂಜೆ ಇದಾಗಿತ್ತು ನೋಡಿ. ಕಂಪ್ಲೀಟ್ಲಿ ಫ್ರಮ್ ದ ಸ್ಟಾರ್ಟ್ ಆಫ್ ಗಂಗಾ ಎಂಪೈರ್ ಯಾರ್ಯಾರು ಆಳ್ವಿಕೆ ಮಾಡಿದ್ರು ರಾಜರು, ಅವ್ರು ಎಲ್ಲರದು ರೆಪ್ಲಿಕಾ ಮಾಡಿಟ್ಟಿದ್ದಾರೆ. ಹಾಗೆ ಗ್ಲಾಸ್ ಹೌಸ್ ಸುತ್ತ ಗಂಗಾ ಡೈನೆಸ್ಟಿ ಹಿಸ್ಟ್ರಿ ಆ್ಯಂಡ್ ಗ್ಲೋರೀಸ್ನ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇದು ಗಂಗರ ಕಾಲದ ಎಲಿಫೆಂಟ್ ಎಂಬ್ಲಮ್. ಹಾಗೆ ಸುತ್ತ ಫ್ಲವರ್ಸ್ ಫ್ರೆಶ್ನೆಸ್ ಹೋಗಬಾರ್ದು ಅಂತ ವಾಟರ್ ಸ್ಪ್ರಿಂಕಲ್ ಮಾಡ್ತಿದ್ರು. ಫುಲ್ ಗ್ಲಾಸ್ ಹೌಸ್ ಫಾಗ್ ಫಿಲ್ಡ್ ಆಗಿ ಕಾಣಿಸ್ತಾ ಇತ್ತು. ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡೋಕ್ಕೆ ನೋಡಿ. ಈ ವೆಲ್ವೆಟ್ ಫ್ಲವರ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ. ಈ ನನ್ನ ಫೇವ್ರೆಟ್ ವೈಟ್ ರೋಸ್ ನೋಡಿ ಎಷ್ಟು ಸಖತ್ತಾಗಿದೆ ನೋಡಿ. ಶ್ರವಣ ಬೆಳಗೊಳದ ಬಾಹುಬಲಿ ರೆಪ್ಲಿಕಾ ಕೂಡ ಮಾಡಿದ್ದಾರೆ. ಮೇ ಬಿ ಇದು ಕಲರ್ಸ್ ಕನ್ನಡ ಅವ್ರ ಕಡೆಯಿಂದ ಸ್ಪಾನ್ಸರ್ ಆಗಿರಬೇಕು. ಸೊ ಬೋರ್ಡ್ ಕೂಡ ಹಾಕಿ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ರೋಸಸ್ನ ಬೊಕ್ಕೆ ಥರ ಗ್ಲಾಸ್ನಲ್ಲಿ ಅರೇಂಜ್ ಮಾಡಿ ಇಟ್ಟಿದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ. ಇದೆಲ್ಲ ಲಾಲ್ಬಾಗ್ನಲ್ಲೇ ಬೆಳೆಸಿರೋದು, ಅದಕ್ಕೆ ಬೆಂಗಳೂರು ಗುಲಾಬಿ ಹೂಗಳು ಅಂತ ಮೆನ್ಷನ್ ಮಾಡಿದ್ದಾರೆ.
ಪಂಚಲಿಂಗೇಶ್ವರ ಟೆಂಪಲ್ ಫ್ಲೋರಲ್ ರೆಪ್ಲಿಕಾ ಪಕ್ಕ ದೊಡ್ಡದಾಗಿ ಆನೆನ ಪ್ಲೇಸ್ ಮಾಡಿದ್ದಾರೆ. ಏನು ಸಖತ್ತಾಗಿದೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಏನು ಎಲ್ಲ ಜಾಸ್ತಿ ಆನೆಗಳೇ ಇಟ್ಟಿದ್ದಾರೆ ಅಂತ ಅಂದ್ಕೊಳ್ತಿದ್ದೆ. ಆಮೇಲೆ ಗೊತ್ತಾಯಿತು ಗಂಗಾ ಕಿಂಗ್ಡಮ್ ಗಜಸೇನ ಅಂದರೆ ಎಲಿಫೆಂಟ್ ಆರ್ಮಿನ ಕೂಡ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ. ನೋಡಿ, ಪಂಚಲಿಂಗೇಶ್ವರ ಫ್ಲೋರಲ್ ಟೆಂಪಲ್ ರೆಪ್ಲಿಕಾ ಹಿಂದೆ ಇದೊಂದು ತಲಕಾ ಟೆಂಪಲ್ ರೆಪ್ಲಿಕಾ ಕೂಡ ಮಾಡಿದ್ದಾರೆ. ತುಂಬ ಫ್ಯಾಸಿನೇಟಿಂಗ್ ಆಗಿದೆ ನೋಡೋಕ್ಕೆ. ಇದೆಲ್ಲ ನೋಡಿಕೊಂಡು ಗ್ಲಾಸ್ ಹೌಸ್ ಎಕ್ಸಿಟ್ವರೆಗೂ ಬಂದ್ವಿ. ನೋಡಿ, ಇನ್ನೂ ಎಂಟ್ರಿನಲ್ಲಿ ಎಷ್ಟು ಜನ ಇದ್ದಾರೆ, ಯಪ್ಪ ಇಷ್ಟು ರಶ್ನಲ್ಲಿ ನಾವು ಬಂದ್ವಾ ನಿಜ ಅನಿಸ್ಬಿಡ್ತು ನಮಗಂತೂ. ಹೊರಗಡೆ ಬಂದು ಸರೌಂಡಿಂಗ್ಸ್ ಎಕ್ಸ್ಪ್ಲೋರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಿದ್ವಿ. ಫಸ್ಟ್ ನಾವು ಹೋಗಿದ್ದು ಈ ಹಾರ್ಟ್ ಶೇಪ್ನಲ್ಲಿ ಫ್ಲವರ್ ಡೆಕೋರೇಷನ್ ಮಾಡಿದ ಕಡೆಗೆ. ತುಂಬ ಕ್ಯೂಟ್ ಆಗಿತ್ತು ನೋಡೋಕ್ಕೆ. ಅದರ ಪಕ್ಕದಲ್ಲೇ ಪೀಕಾಕ್ ಫ್ಲೋರಲ್ ರೆಪ್ಲಿಕಾ ಕೂಡ ಮಾಡಿದ್ದಾರೆ. ನೋಡಿ ಎಷ್ಟು ಪ್ರಿಟಿ ಆಗಿದೆ ಅಲ್ವಾ. ಹಾಗೆ ಒಂದು ಗ್ಯಾಪ್ನಲ್ಲಿ ಜಸ್ಟ್ ಸೆಲ್ಫಿ ವಿಡಿಯೋ ಮಾಡ್ಕೊಂಡ್ವಿ. ನನಗಿಂತ ನನ್ನ ಫ್ರೆಂಡ್ಸೇ ಎಕ್ಸೈಟೆಡ್ ಆಗಿದ್ರು, ನನ್ನ ವಿಡಿಯೋ ಮಾಡೋಕ್ಕೆಲ್ಲ ಹೆಲ್ಪ್ ಮಾಡ್ತಿದ್ರು, ತುಂಬ ಸಜೆಷನ್ಸ್ ಎಲ್ಲ ಕೊಡ್ತಾ. ನೋಡಿ, ಇದು ಟೆರಿಬೇರ್ ತರ ಕ್ಯೂಟ್ ಆಗಿತ್ತು. ಎತ್ಕೊಂಡು ಹೋಗ್ಬಿಡೋಣ ಅಂತ ಅನಿಸ್ತಾ ಇತ್ತು ಮನೆಗೆ. ಅಲ್ಲೇ ಶಾಪಿಂಗ್ ಎಲ್ಲ ಇಟ್ಟಿದ್ದಾರೆ, ಶಾಪ್ ಮಾಡೋರು ಮಾಡ್ಬೋದು. ನೋಡಿ, ನನಗೆ ಈ ಬ್ಯಾಗ್ ಇಷ್ಟ ಆಗಿ ತಗೊಂಡೆ. ತುಂಬ ಪ್ರಿಟಿಯಾಗಿದೆ ಅಲ್ವಾ, ಆರೆಂಜ್ ಕಲರ್. ನಾವು ಚುರುಮುರಿ ತಗೊಳ್ತಿದ್ವಿ, ಒಂದು ಬೆಂಚ್ ಖಾಲಿ ಕಾಣಿಸ್ತು. ನನ್ನ ಫ್ರೆಂಡಿಗೆ ಹೇಳಿದೆ ಹೋಗಿ ಇಟ್ಕೊಳ್ಳಿ, ಯಾರಾದರೂ ಬಂದುಬಿಡ್ತಾರೆ ಅಂತ. ನೋಡಿ, ಅವ್ರು ನಮಗೋಸ್ಕರ ಹಿಡ್ಕೊಂಡು ಕೂತಿದ್ರು. ಬಟ್ ಸ್ಟಿಲ್ ಯಾರೋ ಅಜ್ಜಿ ಬಂದು ಕೂತ್ಕೊಂಡ್ಬಿಟ್ರು. ನಾವು ಅಜ್ಜಿ ಅಲ್ವಾ ಅಂತ ಸುಮ್ಮನೆ ಆದ್ವಿ. ಬಿಕಾಸ್ ಜನ ಜಾಸ್ತಿ ಇದ್ರಲ್ವಾ, ಎಲ್ಲೂ ಕೂರೋಕ್ಕೆ ಸ್ಪೇಸ್ ಇರಲಿಲ್ಲ. ತಿಂದು ಮುಗಿಸಿ ಲೇಕ್ ಹತ್ರ ಹೋದ್ವಿ. ನೋಡಿ, ಬರ್ಡ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಬಾತ್ಕೊಳ್ಳಿ, ಓ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಒಂದೇ ಒಂದಿದೆ, ಪಟ 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 ಅಂತ ಹೋಗ್ತಾ ಇತ್ತು ಅಂತ ಅನಿಸ್ತಾ ಇತ್ತು. ನೋಡಿ ಇಲ್ಲಿ ಮೀನು, ವಾವ್, ಬರೀ ಅಷ್ಟೇ ಜಾಗದಲ್ಲಿ ಮಾತ್ರ ಮೀನಿದೆ. ಹೇಗೂ ವಾಟರ್ ಫಾಲ್ಸ್ ಬಿಡೋ ಟೈಮ್ ಆಗಿತ್ತು ಅಂತ ಆಲ್ಮೋಸ್ಟ್ 10 ಮಿನಿಟ್ಸ್ ವೇಟ್ ಮಾಡಿದ್ವಿ. ಬಟ್ ಇನ್ನೂ ಫಾಲ್ಸ್ ಬಿಟ್ಟಿರಲಿಲ್ಲ. ಸರಿ, ಫ್ಲವರ್ ಶೋ ಇದೆ ಅಲ್ಲ, ಸೊ ಅಲ್ಲಿ ಮೇಂಟೆನೆನ್ಸ್ ಅವರು ಬ್ಯುಸಿ ಇರ್ಬೋದು ಅಂತ ಹೊರಟು ಬಂದ್ವಿ. ಆಗ ಫಾಲ್ಸ್ ಆನ್ ಮಾಡಿಬಿಟ್ರು. ಮತ್ತೆ ವಾಪಸ್ ಓಡೋದ್ವಿ ಕ್ಯಾಪ್ಚರ್ ಮಾಡ್ಕೊಳ್ಳೋಕ್ಕೆ ಅಂತ. ಎವ್ರಿ ಅವರ್ ಜಸ್ಟ್ 15 ಮಿನಿಟ್ಸ್ ಫಾಲ್ಸ್ನ ಆನ್ ಮಾಡ್ತಾರೆ. ನಾವು ಹೋಗಿದ್ದು 2 to 2:15 ಟೈಮ್ಗೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಆ್ಯಂಡ್ ಬಿಸಿಲಲ್ಲಿ ನಡ್ಕೊಂಡು ಓಡಾಡಿ ಸುಸ್ತಾಗಿರುತ್ತೆ. ಆಗ ಈ ಲೇಕ್ ಸ್ಪಾಟ್ಗೆ ಬಂದಾಗ ಎಷ್ಟು ತಂಪಾಗುತ್ತೆ ಗೊತ್ತಾ. ಅದಕ್ಕೆ ಈ ಸ್ಪಾಟ್ನ ಮಾತ್ರ ಮಿಸ್ ಮಾಡ್ಕೊಳ್ಳಿ ಬೇಡಿ. ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಾಟರ್ ಮೆಲನ್ ತಿಂದು ನೆಕ್ಸ್ಟ್ ನಾವು ಹೋಗಿದ್ದು ತೋಟಗಾರಿಕೆ ಇಲಾಖೆ ಮೀಟಿಂಗ್ ರೂಮ್ ಅಂತ. ಏನೋ ಕ್ಯೂರಿಯಾಸಿಟಿನಲ್ಲಿ ಹೋಗ್ತಾ ಇದ್ವಿ, ನೋಡೋಣ ಏನಿದೆ ಅಂತ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ, ನಿಜವಾಗ್ಲೂ ಅಷ್ಟು ಸಖತ್ತಾಗಿತ್ತು. ನನಗಂತೂ ಫ್ಲವರ್ ಶೋಗಿಂತ ಈ ಒಂದು ಸ್ಮಾಲ್ ರೂಮ್ ಟೂರ್ ಗ್ರೀನರಿ ರೆಪ್ಲಿಕಾಸೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಅಷ್ಟು ಚೆನ್ನಾಗಿತ್ತು. ಪ್ಲೀಸ್ ಇಟ್ಸ್ ಅ ರಿಕ್ವೆಸ್ಟ್, ಫ್ಲವರ್ ಶೋ ಹೋಗೋರು ಈ ಒಂದು ಸೆಕ್ಷನ್ನ ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ. ಎಲ್ಲಾನು ತೆಂಗಿನ ಗರಿನಲ್ಲೇ ಡಿಸೈನ್ ಮಾಡಿದ್ದಾರೆ. ನೋಡಿ, ಇದು ನಂಜನಗೂಡು ನಂಜುಂಡೇಶ್ವರ ಟೆಂಪಲ್. ನೋಡಿ ಅಲ್ಲಿ ಆನೆ, ಪುಟ್ಟು ಆನೆ. ನೋಡಿ, ಇದು ಗಂಗರ ಕಾಲದಲ್ಲಿ ಯೂಸ್ ಮಾಡ್ತಾ ಇದ್ದಿದ್ದು ಫಿರಂಗಿ. ನೋಡಿ, ರಥ ಕೂಡ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಮತ್ತೆ ಆನೆ ಬಂತು. ಆನೆ ಎಷ್ಟು ಕ್ಯೂಟ್ ಇದೆ ಅಲ್ವಾ. ನೋಡಿ, ನಮ್ಮ ಫ್ರೀಡಮ್ ಫೈಟರ್ಸ್ನ ವಾಟರ್ ಮೆಲನ್ಸ್ನಲ್ಲಿ ಕಾವು ಮಾಡಿ ಇಟ್ಟಿದ್ರು. ತುಂಬಾನೇ ಚೆನ್ನಾಗಿತ್ತು ನೋಡೋಕೆ ಮಾತ್ರ. ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಅಂತ ಆಲ್ರೆಡಿ ಲಕ್ಷ್ಮಿನ ಮಾಡಿ ಕೂರಿಸ್ಬಿಟ್ಟಿದ್ರು. ಎಷ್ಟು ಬ್ಯೂಟಿಫುಲ್ ಆ್ಯಂಡ್ ಕ್ಯೂಟ್ ಆಗಿದೆ ನೋಡಿ. ಅಲ್ಲಿಂದ ಹೊರಗಡೆ ಬಂದರೆ ಲೆಫ್ಟ್ ಸೈಡ್ನಲ್ಲೇ ಫ್ಲೋರಲ್ ರಂಗೋಲೀಸ್ನ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿದೆ, ಅದನ್ನು ನೋಡ್ಕೊಂಡು ಹೋಗಿ. ಅಲ್ಲಿ ಮುಗಿಸ್ಕೊಂಡು ಲಾಲ್ಬಾಗ್ ಹಿಲ್ಸ್ ಸೈಡ್ಗೆ ಹೋದ್ವಿ. ಹಿಲ್ಸ್ ಕೆಳಗೆ ಲೆಫ್ಟ್ ಸೈಡ್ನಲ್ಲೇ ನಮ್ಮ ಹಳ್ಳಿ ಸೊಗಡನ್ನ ಎಷ್ಟು ಕ್ಲಿಯರ್ ಆಗಿ ಚೆನ್ನಾಗಿ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂದರೆ ಆ ಜಾಗಕ್ಕೆ ಹೋದ್ರೇ ನಾವು ಹಳ್ಳಿಗೆ ಹೋದ್ವಿ ಅಂತ ಫೀಲ್ ಆಗುತ್ತೆ. ಫಾರ್ಮಿಂಗ್ ಲ್ಯಾಂಡ್ಸ್ ಥರ ಮಾಡಿದ್ರು, ರಾಗಿ ಕೂಡ ಬೆಳೆದಿದ್ರು, ಎತ್ತಿನ ಗಾಡಿ, ಬಾವಿ ಎಲ್ಲ ಮಾಡಿದ್ದಾರೆ. ಅದ್ರ ಮಧ್ಯೆ ಶಿವನ್ ಗುಡಿ ಮಾಡಿದ್ದಾರೆ. ಏನು ಸಕ್ಕತ್ತಾಗಿದೆ ಅಂದರೆ ನನಗೆ ನಿಜವಾದ ದೇವಸ್ಥಾನ ಥರನೇ ಅನಿಸ್ಬಿಡ್ತು. ನೋಡಿ, ಹಳ್ಳಿ ಕಡೆ ಗುಡಿಸಲು ಮನೆಗಳು ಎಲ್ಲ ಹೇಗಿತ್ತು ಆಗ ಅಂತ ತೋರಿಸಿದ್ದಾರೆ.
ನೋಡಿ ಈ ರೀತಿ ಕೋಳಿ ಕೂಗಿದ್ರೇನೆ ಬೆಳಗಾಗ್ತಿತ್ತು ಆಗ. ಹಾಗೆ ಹಸು ಕುರಿಗಳ ಕೊಟ್ಟಿಗೆ ಎಲ್ಲ ತೋರಿಸಿದ್ದಾರೆ. ನೋಡಿ ಗಾಣದಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದದನ್ನು ಕೂಡ ತೋರಿಸಿದ್ದಾರೆ. ತುಂಬಾನೇ ಚೆನ್ನಾಗಿದೆ ನೋಡಕ್ಕೆ. ಅದನ್ನ ಮುಗಿಸ್ಕೊಂಡು ನಾವು ಬೆಟ್ಟದ ಮೇಲೆ ಹತ್ತಿ ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ, ಗಾಳಿ ಬರುತ್ತೆ ಹೈಟ್ಸ್ ನಲ್ಲಿ ಇದ್ರೆ ಅಂತ ಹೋಗ್ತಾ ಇದೀವಿ. ನೋಡಿ ಬೆಟ್ಟದ ಮೇಲಿಂದ ಕೆಳಗೆ ವ್ಯೂ ಹೀಗೆ ಕಾಣಿಸುತ್ತೆ. ಗಾಳಿ ಬರುತ್ತೆ ಅಂತ ಹೋದ್ರೆ ಸೂರ್ಯದೇವ ಕಣ್ಣಿಗೆ ಕುಗ್ತಾ ಇದ್ರು. ಆಮೇಲೆ ಕೆಳಗೆ ಬಂದು ಬಾನ್ಸಾಯಿ ಗಾರ್ಡನ್ಗೆ ಹೋದ್ವಿ. ನೋಡಿ ಇಲ್ಲಿ ಎಲ್ಲಾ ಬಾನ್ಸಾಯಿ ಮರಗಳನ್ನ ಎಕ್ಸಿಬಿಟ್ ಮಾಡಿದ್ದಾರೆ. ಪುಟ್ಟು ಮಿನಿಯೇಚರ್ ಮರಗಳ ತರ ಕಾಣಿಸುತ್ತೆ. ಚೆನ್ನಾಗಿತ್ತು ನೋಡೋಕೆ. ಲಾಲ್ ಬಾಗ್ಗೆ ಬರೋರು ಕಂಪಲ್ಸರಿ ಶೂಸ್ ವೇರ್ ಮಾಡ್ಕೊಂಡು ಬನ್ನಿ, ಬಿಕಾಸ್ ಓಡಾಡೋದು ತುಂಬಾ ಇರುತ್ತೆ. ಹ್ಯಾಟ್ಸ್, ವಾಟರ್ ಬಾಟಲ್ ಕ್ಯಾರಿ ಮಾಡಿ, ಡ್ರಿಂಕಿಂಗ್ ವಾಟರ್ ಫೆಸಿಲಿಟೀಸ್ ಎಲ್ಲ ಕಾರ್ನರ್ಸ್ ನಲ್ಲಿ ಇಟ್ಟಿದ್ದಾರೆ. ಬಟ್ ಸ್ಟಿಲ್ ಜನ ಜಾಸ್ತಿ ಇರೋದ್ರಿಂದ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳ್ತಿದ್ದೀನಿ. ನೋಡಿ ಬಾನ್ಸಾಯಿ ಗಾರ್ಡನ್ ಎಂಟ್ರೆನ್ಸ್ ಇಂದ ಹಿಲ್ಸ್ ವ್ಯೂ ಹೇಗೆ ಕಾಣಿಸುತ್ತೆ. ಅಲ್ಲಿಂದ ವಾಪಸ್ ಹೋಗ್ತಾ ಶಾಪಿಂಗ್ಗೆ ಅಂತ ಎಲ್ಲ ಇಟ್ಟಿದ್ದಾರೆ. ಆ್ಯಂಡ್ ಟ್ರೈಬಲ್ ಪೀಪಲ್ ಹೌಸಸ್ ರೆಪ್ಲಿಕಾ ಎಲ್ಲ ಮಾಡಿದ್ದಾರೆ. ಏಜ್ ಪೀಪಲ್ ಬರ್ತೀರಾ ಅಂದರೆ ನಡೆಯೋಕೆ ಕಷ್ಟ ಆಗುತ್ತೆ ಅಂದರೆ ವ್ಯಾನ್ ಫೆಸಿಲಿಟೀಸ್ ಇದೆ, ಅದನ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಜನ ಆಗ್ಬಿಟ್ರು ಆಲ್ರೆಡಿ. 2 ಗಂಟೆಯಿಂದ 4 ಗಂಟೆ ಅಂತೂ ಪೀಕ್ ಟೈಮ್, ತುಂಬ ರಶ್ ಆಗೋಗುತ್ತೆ. ಸೊ ಟೈಮಿಂಗ್ಸ್ ನೋಡ್ಕೊಂಡು ವಿಸಿಟ್ ಮಾಡಿ. ಎಕ್ಸಾಕ್ಟ್ಲಿ ಗ್ಲಾಸ್ ಹೌಸ್ ಆಪೋಸಿಟ್ ನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಫೋಟೋ ಬೂತ್ ಇದೆ. ಇಲ್ಲಿ ಇನ್ಸ್ಟ್ರಕ್ಟ್ ಮಾಡಿರೋ ಹಾಗೆ ಸೆಲ್ಫಿ ಕ್ಲಿಕ್ ಮಾಡ್ಕೊಳ್ಳಿ, ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಪೋಸ್ಟ್ ಮಾಡಿ. ಬಿಗ್ ಬಾಸ್ ಕನ್ನಡ ವೀಕೆಂಡ್ ಎಪಿಸೋಡ್ನ ಕಿಚ್ಚ ಸುದೀಪ್ ಅವ್ರ ಜೊತೆ ಲೈವ್ ನಲ್ಲಿ ನೋಡೋಕೆ ಟಿಕೆಟ್ಸ್ ವಿನ್ ಆಗೋ ಚಾನ್ಸ್ ನಿಮ್ದು ಹಾಕ್ಸ್ಕೊಳ್ಳಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ನೋಡಿ ನಾವಂತೂ ಫುಲ್ಲಿ ಎಕ್ಸಾಸ್ಟೆಡ್ ಆಗೋಗಿದ್ದೀವಿ. ಸೊ ಇದಾಗಿತ್ತು ನಾನು ಇವತ್ತಿನ ವಿಡಿಯೋ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಶ್ರೀ ಕೃಷ್ಣ.